ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾಕಂದರೆ ರಾಯರ ಅನುಗ್ರಹದಿಂದ ನೀವು ಕೂಡ ರಾಯರ ಅನುಗ್ರಹ ಪಡ್ಕೊಂಡು ತುಂಬ ಚೆನ್ನಾಗಿರಿ, ಲೈಫಲ್ಲಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಬರ್ರಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ತಲುಪಿಸೋದ್ರ ಮೂಲಕ ರಾಯರ ಅನುಗ್ರಹ ನೀವು ಕೂಡ ಪಡ್ಕೊಳ್ಳಿ. ಸೊ ಇವತ್ತು ನಾನು ತುಂಬ ದಿನದಿಂದ ರಾಯರ ಒಂದು ಪೂಜೆಯನ್ನು ಮಾಡಬೇಕಂತ ಅಂದ್ಕೊಳ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ ಏನೋ ಕಾರಣಕ್ಕಾಗಿ. ಅಂದ್ರೆ ಒಂದಿಷ್ಟು ಕೆಲಸಗಳ ಮಧ್ಯೆ ನನಗೆ ತುಂಬ ಒತ್ತಡ ಇರೋದ್ರಿಂದ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ದಿನ ಪೂಜೆನ ಮಾಡ್ತಿದ್ವಿ, ಆದರೆ ನಮ್ಮ ಅಜ್ಜಿ ಮಾಡ್ತಿದ್ರು ಅಥವಾ ನನ್ನ ಮಗಳು ಮಾಡ್ತಿದ್ಲು. ಹೀಗಾಗಿ ನಂಗೆ ಪೂಜೆ ಮಾಡೋಕ್ಕೆ ಸರಿಯಾಗಿ ಆಗಿರಲಿಲ್ಲ. ಸೊ ನಾನು ಪೂಜೆ ಮಾಡಿದರೆ ನನಗೆ ಮನಸ್ಸಿಗೆ ಸಮಾಧಾನ ಅನಿಸೋ ಥರ ಪೂಜೆ ಮಾಡಬೇಕು. ತುಂಬ ಹೊತ್ತು ಟೈಮ್ ಕೊಟ್ಟು ಪೂಜೆ ಮಾಡ್ತೀನಿ, ನೆಮ್ಮದಿಯಿಂದ ಪೂಜೆ ಮಾಡಬೇಕು ನನಗೆ. ಸೊ ಹಾಗಾಗಿ ನನಗೆ ಒತ್ತಡದಲ್ಲಿ ಅವಸರವಾಗಿ ಎಲ್ಲ ಪೂಜೆ ಮಾಡೋದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇವತ್ತಿನ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ, ಯಾವಾಗ ಅವಕಾಶ ಕೊಡ್ತೀರಿ ರಾಯರು ನಂಗೆ ನಿಮ್ಮ ಪೂಜೆ ಮಾಡೋದಕ್ಕೆ ಅಂತ. ಸೊ ಇವತ್ತು ಅದು ಗುರುವಾರ ದಿನ ನನಗೆ ಆ ಒಂದು ಅವಕಾಶನ ರಾಯರು ಕೊಟ್ಟರು. ಇವತ್ತಿನ ಪೂಜೆಗೆ ಹೂ ಮಾಲೆ ಎಲ್ಲ ಮಾಡಿದ್ದೆ. ನಾನು ದಿನ ಹೂ ಮಾಲೆ ಎಲ್ಲ ಮಾಡಿ ಹಾಕೋಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಹೂ ಏರಿಸಿರ್ತೀವಿ, ತುಳಸಿ ಏರಿಸಿರ್ತೀವಿ. ಸೊ ಇವತ್ತು ತುಂಬ ಖುಷಿಯಾಗಿತ್ತು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಒಂದು ಹೂವು ಹಾಕಿ ಅಲಂಕಾರ ಮಾಡಿದ್ದೀನಿ. ಮತ್ತು ಅದೇ ಟೈಮ್ಗೆ ಹಾಲು ಕೂಡ ರಾಯರಿಗೆ ಹಾಲು ಮತ್ತು ಅದೇ ಟೈಮಿಗೆ ಕರೆಂಟ್ ಬಂದು ಮೋಟ್ರ್ ಚಾಲು ಆಗಿತ್ತು. ಒಳ್ಳೆ ಫ್ರೆಶ್ ಆಗಿ ಬರೋ ಭೂಮಿ ತಾಯಿಯಿಂದ ಒಡಲಿಂದ ಬಂದಂಥ ನೀರನ್ನು ರಾಯರಿಗೆ ಇಟ್ಟೇನಿ. ಮತ್ತು ದೀಪ ಕೂಡ ಹಚ್ಚೀನಿ. ಆದರೆ ಇವತ್ತು ತುಪ್ಪದ ದೀಪ ಇಲ್ಲ ಅನ್ನೋದು ಒಂದೇ ಬೇಜಾರು, ಮತ್ತೇನಿಲ್ಲ. ಸೊ ಪೂಜೆನ ಸ್ಟಾರ್ಟ್ ಮಾಡಿದ್ದೆ. ತುಂಬ ಖುಷಿ ಆಗ್ಲತ್ತಿತ್ತು. ಆದಷ್ಟು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ರಾಯರ ಸೇವೆನ ನೀವು ಮಾಡಿ ಅನುಗ್ರಹ ಪಡ್ಕೊಳ್ಳಿ ಅನ್ನೋದು ಒಂದೇ ಒಂದು ಕಾರಣ. ತುಂಬ ಜನ ಏನೇನೋ ನೆಗೆಟಿವ್ ಕಮೆಂಟ್ ಹಾಕ್ತೀರಿ, ಸುಮ್ಮನೆ ಮಾಡ್ತಾರೆ, ವಿಡಿಯೋಗೋಸ್ಕರ ಮಾಡ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ ಅಂಥದ್ದೇನೂ ಇಲ್ಲ. ದೇವರ ಕಾರ್ಯ ಮಾಡೋಕೆ ಅಂಥದ್ದೇನೂ ಇರೋಂಗಿಲ್ಲ. ಏನೋ ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಬೇಕಂದ್ರೆ ಭೂಮಿ ಮ್ಯಾಗ ದೇವರ ಒಂದು ಅನುಗ್ರಹ ಮತ್ತು ಅವರ ಕೃಪೆ ಇಲ್ಲದೆ ಏನೂ ಕೂಡ ಸಾಧ್ಯ ಆಗಂಗಿಲ್ಲ. ಸೊ ಹಾಗಾಗಿ ನಾನು ಏನೇನೋ ಒಂದಿಷ್ಟು ವಿಷಯಗಳನ್ನ ರಾಯರ ಹತ್ರ ಕೇಳಬೇಕಾಗಿತ್ತು. ಸೊ ಅದನ್ನು ಕೇಳಬೇಕಂತ ಹೇಳಿ ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡೀನಿ. ಸೊ ಒಂದೆರಡು ಪರ್ಸ್ನಲ್ ಇದ್ದು ಅವನು ಕೂಡ ಕೇಳ್ಕೊಂಡೆ. ಆಮೇಲೆ ಏನಂದರೆ ಪ್ರತಿ ಸಲ ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನ ಹಿಂದೆ ಯಾರೇ ಬರ್ತಿದ್ದಾರೋ, ಯಾರೋ ಬಂದು ನಿಂತ್ಕೊಂಡು ನೋಡ್ತಿದ್ದಾರಂತ ಅನ್ಸುತ್ತೆ, ನಂಗೆ ಫೀಲ್ ಆಗುತ್ತೆ. ಬಟ್ ಯಾರೂ ಇರೋಂಗಿಲ್ಲ. ಎಷ್ಟೋ ಸಾರಿ ಅನಿಸಿದೆ ಈ ಥರ, ಹಿಂದೆ ಯಾರೋ ನಿಂತ್ಕೊಂಡು ನೋಡ್ತಿದ್ರು ಅಂದರೆ ಹಂಗೆ ಒಂಥರ ಮೈಯೆಲ್ಲ ಒಂಥರ ನಡ್ಕ ಬಂದಂಗೆ, ಎದೆಯಲ್ಲಿ ಡಗ ಅಂತ ಹೊಡ್ಕೋತಿರತ್ತೆ. ಯಾರೋ ಅದಾರ ಅಂತ ಒಂಥರ ಭಯನೋ ಏನೋ ಒಂದು ಗೊತ್ತಾಗಂಗಿಲ್ಲ, ಆ ಥರ ಫೀಲಿಂಗ್ ಆಗ್ತಿರುತ್ತೆ. ಸೊ ಅದನ್ನು ನಾನು ರಾಯರ ಹತ್ರ ನೇರವಾಗಿ ಕೇಳ್ಬೇಕಂತ ಹೇಳಿ ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡೀನಿ. ಅದಕ್ಕಿಂತ ಮೊದಲು ಒಂದಿಷ್ಟು ನನಗೆ ಯಾರ್ಯಾರ ಬಗ್ಗೆನ ಕೇಳಬೇಕಾಗಿತ್ತು ಅದನ್ನು ಕೇಳ್ಕೊಂಡೆ ರಾಯರಿಗೆ. ಸೊ ಬರ್ರಿ ಮುಂದೆ ಅದನ್ನು ವಿಡಿಯೋ ಹಾಕ್ತೀನಿ, ಏನು ಕೇಳ್ಕೊಂಡು ರಾಯರು ಏನು ಉತ್ತರ ಕೊಟ್ಟರು ಅಂತ ತೋರಿಸ್ತೇನಂತ. ಅದಕ್ಕೂ ಮುಂಚೆ ನೀವು ಯಾರಾದರೂ ರಾಯರ ವ್ರತ ಮಾಡ್ತಿದ್ರೆ ದಯವಿಟ್ಟು ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿರಿ. ಇನ್ನು ರಾಯರ ಪಟ್ಟಾಭಿಷೇಕ ಕೂಡ ಬರ್ತಿದೆ. ಆದಷ್ಟು ನಿಮ್ಮ ಕೈಲಾದಷ್ಟು ಮಠಕ್ಕೆ ಹೋಗಿ ಸೇವೆನ ಮಾಡಿರಿ. ನಾನು ಪೂಜೆ ಮಾಡ್ಬೇಕಾರೆ ಹಿಂದ್ಗಡೆ ಯಾರೋ ಬಂದಂಗೆ ಆಗತ್ತೆ, ಯಾರೋ ಬರ್ತಿದ್ದಾರೆ ನನ್ನ ಹಿಂದೆ ಅನ್ಸತ್ತೆ. ಒಂಥರ ಗೊತ್ತಿಲ್ಲ, ಮನಸ್ಸಲ್ಲಿ ಒಂಥರ ಭಯ, ಏನೋ ಗೊತ್ತಿಲ್ಲ, ಒಂಥರ ಆಗತ್ತೆ. ಯಾರೋ ಇದ್ದಾರೆ ನನ್ನ ಹಿಂದೆ ಅನ್ಸತ್ತೆ. ಅದು ನೀವು ಯಾರೋ ಗೊತ್ತಿಲ್ಲ, ನಂಗೆ ನೀವೇ ಇರ್ಬೋದು ಅಂತ ಅನ್ಕೋತೀನಿ. ರಾಘವೇಂದ್ರ, ನೀವೇ ಆಗಿದ್ದರೆ ಏನಾದರೂ ಒಂದು ಸೂಚನೆ ಕೊಡಿ ಭಗವಂತ. ನಿಮ್ಮ ಸೇವೆ ಮಾಡೋರು ಎಲ್ಲರಿಗೂ ನೀವು ಕರುಣೆಯಿಂದ ಕಾಪಾಡ್ತೀರಿ, ನಂಗೆ ಗೊತ್ತು. ನೀವು ಇದ್ದೀರಾ ಅಂತ ನಾವು ನಂಬಿದ್ದೀವಿ. ನಿನ್ನ ಸೇವೆ ಮಾಡೋರೆಲ್ಲರೂ ನಂಬಿದ್ದೀವಿ. ಯಾರು ನಂಬ್ತಾರೋ ಬಿಡ್ತಾರೋ. ಆದರೆ ನಂಗೆ ಪೂಜೆ ಮಾಡ್ಬೇಕಾರೆಲ್ಲ ಬರೀ ಹಿಂದೆ ಯಾರೋ ಬಂದಿದ್ದಾರೆ, ಯಾರೂ ಇಲ್ಲ ಅಂದರೆ ಯಾರೋ ಇದ್ದಾರೆ ಅಂತ ಅನ್ಸತ್ತೆ. ಭಗವಂತ ನೀನೇ ಇರ್ಬೋದು ಅನ್ಕೋತೀನಿ. ರಾಘವೇಂದ್ರ, ಗೊತ್ತಿಲ್ಲ ಏನು ಅಂತ. ಭಗವಂತ ನೀನೇನಪ್ಪ. ಧನುಷ್ಮಿ ತಂದೆ ಧನುಷ್ಮಿ, ಇಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀಯಾ ನಿನ್ನ ಸೇವೆ ಮಾಡೋದು. ನಾನು ಸಾಯೋ ತನಕ ನಿನ್ನ ಪಾದ ಸೇವೆ ಬಿಡೋಂಗಿಲ್ಲ. ನನ್ನ ಪ್ರಾಣ ಏನಾದರೂ ಹೋದರೆ ನಿಮ್ಮ ಸೇವೆಯಲ್ಲಿ ಹೋಗಲಿ ಅಂತ ಕೇಳ್ಕೊತೀನಿ. ಖಂಡಿತ ರಾಯರಿದ್ದಾರೆ, ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ತಲುಪಿಸೋ ಪ್ರಯತ್ನ ಮಾಡಿ. ನೀವು ಕೂಡ ರಾಯರ ಸೇವೆ ಮಾಡಿ ಅನುಗ್ರಹ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್.